ಸೊ ಪ್ಲಾನ್ ಇದೆಯಾ? ಅಮೆಜಾನ್ ಗ್ರೇಟ್ ಸಮ್ಮರ್ ಸೇಲ್ ನಲ್ಲಿ ಜಸ್ಟ್ 30,000 ರೂಪಾಯಿಗೆ ಸೂಪರ್ ಆಗಿರುವಂತ ಸ್ಕೂಟರ್ ಸಿಗ್ತಾ ಇದೆ. ಈ 2 ಸ್ಕೂಟರ್ಗಳ ಮೇಲೆ 10 ಅಲ್ಲ 20 ಅಲ್ಲ 50%ಗೂ ಹೆಚ್ಚು ಭಾರಿ ರಿಯಾಯಿತಿ ಇದೆ. ಇವುಗಳ ಟಾಪ್ ಸ್ಪೀಡ್ ಬಂದು 25 km/h ಇರೋದ್ರಿಂದ ಲೈಸೆನ್ಸ್ ಅಥವಾ ರಿಜಿಸ್ಟ್ರೇಷನ್ ಇಲ್ಲದೆ ಆರಾಮಾಗಿ ಓಡಿಸಬಹುದು. ಅಂದ್ರೆ ಟ್ರಾಫಿಕ್ ಫೈನ್ ಇಲ್ಲ. ತಿಂಗಳಿಗೆ ಕೇವಲ 2,105 ರೂಪಾಯಿ EMI ಅನ್ನ ಪಾವತಿಸಿ ಸ್ಕೂಟರ್ ಖರೀದಿಸೋ ಸುವರ್ಣಾವಕಾಶ ಸಿಕ್ಕಿದೆ. ಹಾಗಾದ್ರೆ ಯಾವ್ದಪ್ಪ ಸ್ಕೂಟರ್, ಲುಕ್ ಹೇಗಿದೆ, ರೇಂಜ್ ಹೇಗಿದೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಅನ್ನ ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಈ ಒಂದು ಶೆಕೆ ಬೇಸಿಗೆಯಲ್ಲಿ ನಾವು AC ಯಾವ್ದಪ್ಪ ಕಮ್ಮಿ ಬೆಲೆಗೆ ಸಿಗ್ತಾ ಇದೆ, ಕೂಲರ್ ಯಾವ್ದಾದ್ರ ಮೇಲೆ ಡಿಸ್ಕೌಂಟ್ ನಡೀತಾ ಇದೆಯಾ, ಒಳ್ಳೆ ಸ್ಮಾರ್ಟ್ ಫೋನ್ ಯಾವ್ದಾದ್ರು ಆಫರ್ ಬೆಲೆಯಲ್ಲಿ ಸಿಗ್ತಾ ಇದೆಯಾ ಅಂತ ಹುಡುಕ್ತಾ ಇರ್ತೀವಿ. ಆದ್ರೆ ಒಂದೊಳ್ಳೆ EV ಸ್ಕೂಟರ್ ಅತ್ಯಂತ ಕಮ್ಮಿ ಬೆಲೆಗೆ ಆಫರ್ ಅಲ್ಲಿ ಸಿಗ್ತಾ ಇದೆ ಅಂತಂದ್ರೆ ಬಿಡ್ಬೇಕಾ ಹೇಳಿ? ಈಗ ಅಮೆಜಾನ್ ನಲ್ಲಿ ಗ್ರೇಟ್ ಸಮ್ಮರ್ ಸೇಲ್ 2026 ನಡೀತಾ ಇದೆ. ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನಗಳ ಮೇಲೆ ಭಾರಿ ಆಫರ್ ನಡೀತಾ ಇದೆ. MRP ದರಕ್ಕಿಂತ ಬರೋಬ್ಬರಿ 52% ಅಷ್ಟು ಭಾರಿ ಡಿಸ್ಕೌಂಟ್ ನೊಂದಿಗೆ ಇದೀಗ ಕೇವಲ ಜಸ್ಟ್ 30,000 ರೂಪಾಯಿ ಆರಂಭಿಕ ಬೆಲೆಯಲ್ಲಿ ಒಂದೊಳ್ಳೆ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನ ನೀವು ಮನೆ ಬಾಗಿಲಿಗೆ ತರಿಸ್ಕೊಳ್ಬಹುದು. ಇದಕ್ಕಿಂತ ಒಂದು ದೊಡ್ಡ ಸಿಹಿ ಸುದ್ದಿ ಏನ್ ಗೊತ್ತಾ? ಇವೆಲ್ಲ ಕೂಡ ಲೋ ಸ್ಪೀಡ್ EV ಆಗಿರೋದ್ರಿಂದ ಇವುಗಳನ್ನ ಓಡಿಸೋದಕ್ಕೆ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಅಥವಾ RTO ರಿಜಿಸ್ಟ್ರೇಷನ್ ಯಾವುದು ಕೂಡ ಬೇಕಿಲ್ಲ. ನಿಮಗೆ ಟ್ರಾಫಿಕ್ ಅಲ್ಲಿ ಫೈನ್ ಕೂಡ ಬೀಳಲ್ಲ. ಅಮೆಜಾನ್ ಸೇಲ್ ನಲ್ಲಿ ಭಾರೀ ಸದ್ದು ಮಾಡ್ತಿರುವಂತ 45,000ಕ್ಕಿಂತ ಕಡಿಮೆ ಬೆಲೆಯ ಟಾಪ್ 2 ಎಲೆಕ್ಟ್ರಿಕ್ ಸ್ಕೂಟರ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈಗ EV ಸ್ಕೂಟರ್ ಅಂತಂದ್ರೆ ಎಲ್ಲ ಕೂಡ 1 ಲಕ್ಷಕ್ಕಿಂತ ಮೇಲೇನೆ ಇದೆ. ಬಟ್ ಯಾವ್ದಪ್ಪ ಈ 30,000ಕ್ಕೆ ಸಿಗ್ತಾ ಇರೋದು? ಕ್ವಿಕ್ ಆಗಿ ನೋಡ್ತಾ ಬರೋಣ. ಸ್ನೇಹಿತರೆ, ಮೊದಲನೇದಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಗ್ರೀನ್ ಉಡಾನ್ ಲೋ ಸ್ಪೀಡ್ ಎಲೆಕ್ಟ್ರಿಕ್ ಸ್ಕೂಟರ್. ಇದು ಬೇಸ್ ಮಾಡೆಲ್ ಆಗಿರುತ್ತೆ. ನಿಮ್ಮ ಬಜೆಟ್ ತೀರಾ ಕಡಿಮೆ ಇದ್ದು ಕಿರಾಣಿ ಅಂಗಡಿಗೆ ಹೋಗೋದಾಗಿರ್ಬೋದು ಅಥವಾ ಮಕ್ಕಳನ್ನ ಶಾಲೆಗೆ ಬಿಡೋದಕ್ಕಾಗಿರ್ಬೋದು, ಒಂದೊಳ್ಳೆ ಸೇಫ್ಟಿ ಸ್ಕೂಟರ್ ಅನ್ನ ಹುಡುಕ್ತಾ ಇದ್ರೆ ಇದು ನಿಮ್ಗೆ ಪಕ್ಕಾ ಪೈಸಾ ವಸೂಲ್ ಡೀಲ್ ಆಗಿರುತ್ತೆ. ಸೊ ಇಲ್ಲಿ ನೀವು ನೋಡಬಹುದು, ಇದರ ಆಕ್ಚುಯಲ್ ಪ್ರೈಸ್ ಬಂದು 54,000 ಇದೆ. ಅಂದ್ರೆ ನಿಮಗೆ ಒಂದು 43% ಡಿಸ್ಕೌಂಟ್ ರೇಟ್ ಅಲ್ಲಿ ಸಿಗ್ತಾ ಇದೆ. ಅಂದ್ರೆ 30,999 ರೂಪಾಯಿ, ಅಂದ್ರೆ ನಿಮಗೆ 31,000 ರೂಪಾಯಿಗೆ ಈ ಒಂದು ಸ್ಕೂಟರ್ ಸಿಗ್ತಾ ಇದೆ. ಸೊ ಇದರಲ್ಲಿ ನಿಮಗೆ 4 ಕಲರ್ ಅವೈಲೇಬಲ್ ಇದೆ. ಸೊ ನೋಡಿ, ಒಂದು ನಿಮಗೆ ಬ್ಲೂ ಕಲರ್ ಅಲ್ಲಿ ಅವೈಲೇಬಲ್ ಇದೆ, ಅಂಡ್ ಇನ್ನೊಂದು ಬಂದು ನಿಮಗೆ ಬ್ಲಾಕ್ ಕಲರ್ ಅಲ್ಲಿ ಅವೈಲೇಬಲ್ ಇದೆ, ಹಾಗೆ ರೆಡ್ ಕಲರ್ ಅಲ್ಲಿ ಅವೈಲೇಬಲ್ ಇದೆ, ಜೊತೆಗೆ ವೈಟ್ ಕಲರ್ ಅಲ್ಲಿ ಅವೈಲೇಬಲ್ ಇದೆ. ಸೊ ಸ್ಕೂಟರ್ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ನಿಮ್ಗೆ EMI ಅಲ್ಲಿ ನೀವು ಹೋಗ್ತೀರಾ ಅಂತಂದ್ರೆ 1,090 ರೂಪಾಯಿಗಷ್ಟೇ, ಅಂದ್ರೆ ನೋ ಕಾಸ್ಟ್ EMI ಕೂಡ ಇಲ್ಲಿ ಅವೈಲೇಬಲ್ ಇದೆ. ಸೊ ಇಲ್ಲಿ ನಿಮ್ಗೆ ಕ್ಯಾಶ್ ಬ್ಯಾಕ್ ಅಂದ್ರೆ 929 ರೂಪಾಯಿವರೆಗೆ ಕ್ಯಾಶ್ ಬ್ಯಾಕ್ ಕೂಡ ಸಿಗುವಂತ ಚಾನ್ಸಸ್ ಇದೆ. ಬ್ಯಾಂಕ್ ಆಫರ್ ಇದೆ, ಜೊತೆಗೆ ಪಾರ್ಟ್ನರ್ಸ್ ಆಫರ್ ಆಗಿರ್ಬೋದು, ನೋ ಕಾಸ್ಟ್ EMI ಆಗಿರ್ಬೋದು. ಈ ಒಂದು ಗಾಡಿ ಏನಿದೆಯೋ ಇದು ನಿಮ್ಗೆ ಪೋರ್ಟೇಬಲ್ ಚಾರ್ಜರ್ ಕೂಡ ಅವೈಲೇಬಲ್ ಇದೆ. ಸೊ ಇದರ ಒಂದು ರೇಂಜು ಫೀಚರ್ಸ್ ನೋಡ್ತಾ ಬರೋಣ. ಸೊ ಇಲ್ಲಿ ನಿಮ್ಗೆ ಪರ್ಫಾರ್ಮೆನ್ಸ್ ನೋಡಿ, 30 km/h ಚಾರ್ಜ್ ನಿಮಗೆ ಸಿಗುತ್ತೆ. ಟಾಪ್ ಸ್ಪೀಡ್ ಬಂದು 25 km/h ಇದೆ. ಸೊ ಇಲ್ಲಿ ನಿಮಗೆ ಮೋಟಾರ್ ಪವರ್ ಬಂದು 250 ವ್ಯಾಟ್ ಇರುತ್ತೆ. ಇನ್ನು ಬ್ಯಾಟ್ರಿ ಬಗ್ಗೆ ನೋಡೋದಾದ್ರೆ ಲೀಡ್ ಆಸಿಡ್ ಆಗಿರ್ಬೋದು, ಬ್ಯಾಟ್ರಿ ಕೆಪಾಸಿಟಿ ಬಂದು 48V ಇದೆ. ಜೊತೆಗೆ ಚಾರ್ಜ್ ಟೈಮಿಂಗ್ ಎಷ್ಟು ಗಂಟೆಗಳ ಕಾಲ ನಾವು ಚಾರ್ಜ್ ಮಾಡಬೇಕು. ಸೊ ಇಲ್ಲಿ ನಿಮಗೆ 100% 0 to 100% ಆಗಬೇಕು ಅಂತಂದ್ರೆ 4 ರಿಂದ 6 ಗಂಟೆ ನೀವು ಚಾರ್ಜ್ ಮಾಡಿದ್ರೆ ಸಾಕು. ಮನೆಯಲ್ಲೂ ಕೂಡ ಆರಾಮಾಗಿ ನೀವು ಚಾರ್ಜ್ ಮಾಡ್ಕೋಬಹುದು. ಇನ್ನು ಡಿಸೈನ್ ನೋಡೋದಾದ್ರೆ ಇಲ್ಲಿ ನಿಮ್ಗೆ ಕಂಪ್ಲೀಟ್ ನಿಮ್ಮ ಈ ಒಂದು ಸ್ಕೂಟರ್ ಏನಿರುತ್ತೋ ಮೆಟಲ್ ಬಾಡಿಯಲ್ಲಿ ಬರುತ್ತೆ. ಕಲರ್ಡ್ ಬಂದು ನಿಮ್ಗೆ ನಾನು ಹೇಳಿದೆ 4 ಕಲರ್ ಅಲ್ಲಿ ಅವೈಲೇಬಲ್ ಇದೆ. ಇನ್ನು ನಿಮ್ಗೆ ಈ ಒಂದು ಗಾಡಿಯ ಒಂದು ಲೆಂತ್ ಬಂದು ನಿಮಗೆ 140 ಸೆಂಟಿಮೀಟರ್ ಬರುತ್ತೆ, ಜೊತೆಗೆ ವಿಡ್ತ್ 40 ಸೆಂಟಿಮೀಟರ್ ಬರುತ್ತೆ. ವೆಯ್ಟ್ 51 kg ವರೆಗೂ ಕೂಡ ಕೆಪಾಸಿಟಿ ಇರುವಂತದ್ದು. ಸೊ ಇಲ್ಲಿ ನಿಮ್ಗೆ ಲೈಟ್ ವೆಯ್ಟ್ ಆಗಿರ್ಬೋದು, ಆಮೇಲೆ ನಿಮ್ಗೆ ಎಲ್ಲಾದ್ರೂ ನಾನು ಆಗ್ಲೇ ಹೇಳಿದೆ ಕಿರಾಣಿ ಅಂಗಡಿಗಾಗಿರ್ಬೋದು, ಎಲ್ಲಾದ್ರೂ ನೀವು ಹೋಗ್ಬೇಕು ಅಂತಂದ್ರೆ ಈ ಗಾಡಿ ಸೂಕ್ತ
ಸೂಕ್ತ ಆಗಿರುತ್ತೆ. ಅದು ಕೂಡ ಬೆಂಗಳೂರು ಟ್ರಾಫಿಕ್ ಅಂತ ಬಂದಾಗ ಒಳ್ಳೆ ಸ್ಕೂಟರ್ ಅಂತಾನೆ ಹೇಳ್ಬೋದು. ಇನ್ನು ಈ ಒಂದು ವೆಹಿಕಲ್ ಅಲ್ಲಿ ನಿಮಗೆ ಪ್ರಾಜೆಕ್ಟರ್ ಲೆನ್ಸ್ ಹೆಡ್ಲೈಟ್ ಅವೈಲೇಬಲ್ ಇದೆ. ಡಿಟ್ಯಾಚಬಲ್ ಬಾಸ್ಕೆಟ್ ಅಂದ್ರೆ ನೀವು ಅದನ್ನ ಬಾಸ್ಕೆಟ್ ಬೇಡ ಅಂತಂದ್ರೆ ನೀವು ರಿಮೂವ್ ಕೂಡ ಮಾಡ್ಕೋಬಹುದು, ಆ ಒಂದು ಆಪ್ಷನ್ ಅನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಎಕ್ಸ್ಟ್ರಾ ಸ್ಟೋರೇಜ್ ಬಾಕ್ಸ್ ಕೂಡ ಇಲ್ಲಿ ನಿಮಗೆ ಅವೈಲೇಬಲ್ ಇರುವಂತದ್ದು. ಜೊತೆಗೆ ಡಬಲ್ ರೇರ್ ಆಗಿರ್ಬೋದು, ಅಡ್ಜಸ್ಟೇಬಲ್ ಸೀಟ್ ಆಗಿರ್ಬೋದು, ಜೊತೆಗೆ ಟೈಲ್ ಲೈಟ್ ವಿತ್ ಇಂಡಿಕೇಟರ್ ಆಗಿರ್ಬೋದು, ಎಲ್ಲವೂ ಕೂಡ ಅವೈಲೇಬಲ್ ಇದೆ. ಅಂಡ್ ಬ್ಯಾಕ್ ಸೀಟ್ ಅಂತ ಬಂದಾಗ ನಿಮಗೆ ಬ್ಯಾಕ್ ರೆಸ್ಟ್ ಕೂಡ ಇರುವಂತದ್ದು, ಅದು ಕೂಡ ಬೆಸ್ಟ್ ಆಪ್ಷನ್. ಅಂದ್ರೆ ಯಾರಾದ್ರೂ ನೀವು ಹಿರಿಯರನ್ನ ನೀವು ಕರ್ಕೊಂಡು ಹೋಗ್ತೀರಾ ಅಂತಂದ್ರೆ, ಸೊ ಬ್ಯಾಕ್ ಪೇನ್ ಇರೋರಾಗಿರ್ಬೋದು, ಆರಾಮಾಗಿ ಹೊರಕೊಂಡು ಕೂರ್ಬೋದು. ಸೊ ಆ ಒಂದು ಬ್ಯಾಕ್ ರೆಸ್ಟ್ ಕೂಡ ಇದ್ರಲ್ಲಿ ಕೊಟ್ಟಿದ್ದಾರೆ. ಸೊ ನೋಡೋದಕ್ಕೂ ಕೂಡ ಲುಕ್ ವೈಸ್ ಕೂಡ ಚೆನ್ನಾಗಿದೆ. ಸೊ ಈ ಒಂದು ವೆಹಿಕಲ್ ಅನ್ನ, ಈ ಒಂದು ಸ್ಕೂಟರ್ ಅನ್ನ ನೀವು ಬೈ ಮಾಡ್ತೀರಾ ಅಂತಂದ್ರೆ ಎಟ್ ಪ್ರೆಸೆಂಟ್ ನಿಮಗೆ ಸುಮಾರು 30,999 ರೂಪಾಯಿಗೆ ಸಿಗುತ್ತೆ. ಸೊ ಇದೇ ಒಂದು ವೆಹಿಕಲ್ ಅನ್ನ ನಾನೊಂದು 4 to 5 ಡೇಸ್ ಮುಂಚೆ ನೋಡಿದೆ, 29,000ಗೆ ಅವೈಲೇಬಲ್ ಇತ್ತು. ಸೊ ಈ ಒಂದು ಕಾಸ್ಟ್ ನಿಮಗೆ ಈ ಒಂದು ಸೇಲ್ ಆಫರ್ ಇರೋದ್ರಿಂದ ಪ್ರೈಸ್ ಅಲ್ಲಿ ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ನಾನೀಗ ಏನ್ ವಿಡಿಯೋ ಮಾಡ್ತಾ ಇದ್ದೀನೋ ಆ ಟೈಮಲ್ಲಿ ಇರುವಂತ ಪ್ರೈಸ್ ಅನ್ನ ನಾನು ತೋರಿಸ್ತಾ ಇದ್ದೀನಿ. ಎಟ್ ಪ್ರೆಸೆಂಟ್ ಬಂದು 30,999 ಅಂದ್ರೆ 31,000 ಆಸ್ಪಾಸು 43% ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ. ಇದು ಜಾಸ್ತಿ ಕೂಡ ಆಗ್ಬೋದು, ಕಮ್ಮಿ ಕೂಡ ಆಗ್ಬೋದು. ಈಗ ಫಸ್ಟ್ ಇವಿ ಸ್ಕೂಟರ್ ಹೇಗಿದೆ ಅಂತ ನೋಡಿದ್ವಿ. ಸೊ ಇಲ್ಲ ನನಗೆ ಇನ್ನೊಂದು ಸ್ವಲ್ಪ ರೇಂಜ್ ಚೆನ್ನಾಗಿರುವಂತ ರೇಂಜು, ಪ್ರೈಸ್ ಕೂಡ ಪರವಾಗಿಲ್ಲ ಅಂತ ಹೇಳೋದಾದ್ರೆ, ಸೊ ಇನ್ನೊಂದು ಸ್ಕೂಟರ್ ಆಪ್ಷನ್ ಅನ್ನ ಕೂಡ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ವಿಚಾರವನ್ನ ನಾನಿಲ್ಲಿ ಹೇಳ್ಕೊಳ್ಳೇಬೇಕು. ಈಗ ನಾವು ವೆಹಿಕಲ್ ಅಲ್ಲಿ ಹೋಗ್ತೀವೋ ಅಥವಾ ನಾವು ನಡ್ಕೊಂಡು ಹೋಗ್ತೀವೋ, ಸೊ ಅಚಾನಕ್ ಆಗಿ ನಮ್ಮ ಒಂದು ಲೈಫ್ ಅಲ್ಲಿ ಏನಾದ್ರೂ ಆಯ್ತು ಅಂತಂದ್ರೆ, ಒಂದು ಎಕ್ಸಾಂಪಲ್ ಅನ್ನ ಕೊಡೋದಾದ್ರೆ, ಈಗ ಬೆಂಗಳೂರು ಟ್ರಾಫಿಕ್ ಅಂತ ಬಂದ್ರೆ ಯಾವ ರೀತಿಯಾಗಿ ಗಾಡಿಯನ್ನ ಓಡಿಸ್ತಾರೆ. ಸೊ ನಿಮಿಷಕ್ಕೊಂದು ಅಪಘಾತ ಆಗಿರ್ಬೋದು, ಎಲ್ಲವೂ ಕೂಡ ನಮ್ಮ ಕಣ್ಮುಂದೆ ನಡೆದಿರೋದನ್ನ ನಾವು ನೋಡಿದೀವಿ. ಸೊ ಹಾಗಾಗಿ ನಮ್ಮ ಒಂದು ಹೆಲ್ತ್ಗೆ ಏನು ಕೂಡ ಆಗಬಾರ್ದು, ಫಿನಾನ್ಷಿಯಲಿ ನನಗೆ ಏನು ಪ್ರಾಬ್ಲಮ್ ಆಗಬಾರ್ದು ಅಂತಂದ್ರೆ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾಕಿದನ್ನ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಎಸ್ಪೆಷಲಿ ಈಗ ಗಾಡಿ ಓಡಿಸೋರಿಗೆ ಹೆಲ್ತ್ ಇನ್ಶೂರೆನ್ಸ್ ಅಂತೂ ಇರಲೇಬೇಕು. ಯಾಕಂತಂದ್ರೆ ನಾಳೆ ದಿನ ಏನಾಗುತ್ತೆ, ಏನಾಗ್ಬಿಡುತ್ತೆ ಅನ್ನುವಂಥದ್ದು ಯಾರಿಗೂ ಕೂಡ ಒಂದು ಪ್ರಿಡಿಕ್ಟ್ ಮಾಡೋದಕ್ಕೂ ಕೂಡ ಆಗಲ್ಲ. ಸೊ ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್ ಇತ್ತು ಅಂತಂದ್ರೆ ನಾವ್ ಏನ್ ಕೆಲ್ಸಕ್ಕೆ ಹೋಗಿ ಬರ್ತೀವೋ, ಅದ್ರಲ್ಲಿ ಏನು ಉಳಿಸ್ಕೊಂಡಿರ್ತೀವೋ, ಫ್ಯಾಮಿಲಿಗಿಂತ ಏನು ಸೇವಿಂಗ್ಸ್ ಮಾಡಿಟ್ಟಿರ್ತೀವೋ, ಒಮ್ಮೆ ನಾವು ಆಸ್ಪತ್ರೆಗೆ ಅಡ್ಮಿಟ್ ಆದ್ವಿ ಅಂತಂದ್ರೆ ಆ ಉಳಿಸಿರುವಂತ ಎಲ್ಲ ದುಡ್ಡು ಕೂಡ ನಿಮಿಷದಲ್ಲಿ ಎಲ್ಲವೂ ಕೂಡ ಖಾಲಿ ಆಗಿ ಹೋಗ್ಬಿಡುತ್ತೆ. ಯಾಕಂತಂದ್ರೆ ಆಸ್ಪತ್ರೆ ಬಿಲ್ ಇವತ್ತಿನ ಕಾಲದಲ್ಲಿ ಆ ರೀತಿಯಾಗಿದೆ. ಸೊ ಹಾಗಾಗಿ ಆ ಒಂದು ಸೇವಿಂಗ್ಸ್ಗೆ ಏನು ಕೂಡ ಆಗಬಾರ್ದು ಅಂತಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಮಾಡ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್. ಬಟ್ ಈಗ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡ್ಕೊಳ್ತೀವಿ. ತುಂಬಾ ಜನರಿಗೆ ಏನ್ ಗೊತ್ತಾ ಸಮಸ್ಯೆ ಇರೋದು, ಯಾವ ಇನ್ಶೂರೆನ್ಸ್ ಪ್ಲಾನ್ ಅನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕು, ಎಲ್ಲವೂ ಕೂಡ ದುಬಾರಿ ಆಗಿರುತ್ತೆ. ಸೊ ಎಲ್ಲ ಒಂದೊಳ್ಳೆ ಬೆಸ್ಟ್ ಬೆನಿಫಿಟ್ ಇರುವಂತ ಹೆಲ್ತ್ ಇನ್ಶೂರೆನ್ಸ್ ಯಾವ್ದಿದೆ ಅಂತ ನಮ್ಗೆ ಕನ್ಫ್ಯೂಷನ್ ಅಲ್ಲಿ ಇರ್ತೀವಿ ಅಂತ ತುಂಬಾ ಜನ ಹೇಳ್ತಾರೆ. ಸೊ ನಾನಿಲ್ಲಿ ವೈಯಕ್ತಿಕವಾಗಿ ನಿಮ್ಗೊಂದು ಪ್ಲಾಟ್ಫಾರ್ಮ್ ಅನ್ನ ಸಜೆಸ್ಟ್ ಮಾಡ್ತೀನಿ. ಸೊ ಅದೇ ಡಿಟೋ ಇನ್ಶೂರೆನ್ಸ್ ಸ್ನೇಹಿತರೆ. ಸೊ ಇಲ್ಲಿ ನಿಮಗೆ ಬೆಸ್ಟ್ ಪಾರ್ಟ್ ಏನ್ ಗೊತ್ತಾ, ಸೊ ಪ್ರಾಮಾಣಿಕ ಹಾಗೆ ಸ್ಪ್ಯಾಮ್ ಮುಕ್ತ ಇನ್ಶೂರೆನ್ಸ್ ಸಲಹೆಯನ್ನ ಇವ್ರು ನೀಡ್ತಾರೆ. ಅದರ ಜೊತೆಗೆ ಡಿಟೋ ಅನ್ನೋದು ಝೆರೋದ ಬೆಂಬಲಿತ ಕಂಪನಿ ಆಗಿರೋದ್ರಿಂದ ಇದು ನಿಮ್ಮ ಪರ್ಸನಲ್ ಇನ್ಶೂರೆನ್ಸ್ ಗೈಡ್ ಆಗಿ ಇಲ್ಲಿ ನಿಮ್ಗೆ ಕೆಲಸ ಮಾಡ್ಕೊಡುತ್ತೆ. ಅಂದ್ರೆ ನೀವು ಕಾಲ್ ಬುಕ್ ಮಾಡಿದ್ರೆ ನಿಮ್ಮದೇ ಭಾಷೆಯಲ್ಲಿ IRDAI ಸರ್ಟಿಫೈಡ್ ಮಾರ್ಗದರ್ಶಕರು ನಿಮ್ಮ ಎಲ್ಲ ಇನ್ಶೂರೆನ್ಸ್ಗೆ ಸಂಬಂಧಿಸಿದಂತ ಪ್ರಶ್ನೆಗಳಿಗೆ ಆನ್ಸರ್ ಅನ್ನ ಕೊಡ್ತಾರೆ. ಏನೇ ಕನ್ಫ್ಯೂಷನ್ ಇದ್ರು ಕ್ಲಿಯರ್ ಮಾಡ್ತಾರೆ. ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನ್ ಗೊತ್ತಾ, ಅವರ ಒಂದು ಕನ್ಸಲ್ಟೇಷನ್ ಕಾಲ್ ಏನಿದೆಯೋ, ಕ್ಲೈಂಟ್ ಸಪೋರ್ಟ್ ಎಲ್ಲವೂ ಕೂಡ ನಿಮಗೆ 100% ಫ್ರೀ ಆಗಿರುತ್ತೆ. ಸೊ ಡಿಟೋದವರು ಈಗಾಗಲೇ 13 ಲಕ್ಷಕ್ಕೂ ಹೆಚ್ಚು ಜನರಿಗೆ ಸರಿಯಾದ ಇನ್ಶೂರೆನ್ಸ್ ಅನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿದ್ದಾರೆ ಸ್ನೇಹಿತರೆ. ಇವರ ರೇಟಿಂಗ್ ನಾವು ನೋಡಬಹುದು, 5ಕ್ಕೆ 4.9 ರಷ್ಟಿದೆ. ಸೊ ನಿಮಗೆ ಸೂಕ್ತವಾದಂತ ಇನ್ಶೂರೆನ್ಸ್ ತಗೊಳ್ಳೋದಕ್ಕೆ ಇಲ್ಲಿ ನಿಮಗೆ ಡಿಟೋ ಖಂಡಿತ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲ, ಇನ್ ಕೇಸ್ ನಿಮ್ಮ ಒಂದು ಕ್ಲೈಮ್ ಏನಾದ್ರೂ ರಿಜೆಕ್ಟ್ ಆಯ್ತು ಅಂತಂದ್ರೆ ಡಿಟೋ ನಿಮ್ಮ ಪರವಾಗಿ ಎಲ್ಲ ಡಾಕ್ಯುಮೆಂಟ್ಸ್, ಪೇಪರ್ ವರ್ಕ್ ಜೊತೆಗೆ 24/7 ಫೈಟ್ ಮಾಡುತ್ತೆ. ನಾನಂತೂ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳೋ ಟೈಮಲ್ಲಿ ಡಿಟೋ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡಿದ್ದೀನಿ, ನನಗೆ ಇದರಿಂದ ಹೆಲ್ಪ್ ಆಗಿದೆ. ಇನ್ನೂ ಒಳ್ಳೆ ವಿಷಯ ಏನ್ ಗೊತ್ತಾ, ಈ ತರ ಏಜೆಂಟ್ಗಳಂತೆ ಡಿಟೋದವರು ನಿಮಗೆ ಪದೇ ಪದೇ ಕಾಲ್ ಮಾಡಿ ಕಿರಿಕಿರಿ ಮಾಡಲ್ಲ. ಸೊ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಪಾಲಿಸಿಯನ್ನ ಇಲ್ಲಿ ಬೈ ಮಾಡಬಹುದು ಸ್ನೇಹಿತರೆ. ಇಲ್ಲಿ ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅವರು. ಸೊ ಹಾಗಾಗಿ ಫ್ರೀ ಕನ್ಸಲ್ಟೇಷನ್ ಕಾಲ್ ಅನ್ನ ಬುಕ್ ಮಾಡಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಡಿಟೋ ಲಿಂಕ್ ಅನ್ನ ಕೊಟ್ಟಿದ್ದೀನಿ, ಕ್ಲಿಕ್ ಮಾಡಿ ಕಾಲ್ ಅನ್ನ ಬುಕ್ ಮಾಡ್ಕೊಳ್ಬಹುದು. ಸೊ ಈಗ ನೆಕ್ಸ್ಟ್ ನಿಮ್ಗೆ ಬಜೆಟ್ ಫ್ರೆಂಡ್ಲಿ ಅಲ್ಲಿರುವಂತ ಇನ್ನೊಂದು ಸೂಪರ್ ಆಗಿರುವಂತ ಇವಿ ಸ್ಕೂಟರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಇದು ಒಂದು ನಿಮ್ಗೆ EVO X
ಓಕೋ ಲೋ ಸ್ಪೀಡ್ ಎಲೆಕ್ಟ್ರಿಕ್ ಸ್ಕೂಟರ್. ಇದು ಪ್ರೀಮಿಯಂ ಮಾಡೆಲ್ ಆಗಿರುತ್ತೆ. ಸೊ ನೀವು ಲುಕ್ ಹಾಗೆ ಸ್ಮಾರ್ಟ್ ಫೀಚರ್ಗೆ ಹೆಚ್ಚು ಒತ್ತನ್ನ ಕೊಡ್ತೀರಾ ಅಂತಂದ್ರೆ ಇವೋ ಎಕ್ಸ್ ಓಕೋ ಅತ್ಯುತ್ತಮ ಆಯ್ಕೆ ಅಂತ ಹೇಳ್ಬೋದು. ಸೊ ಇದರ ಒಂದು ಆಕ್ಚುಯಲ್ ಪ್ರೈಸ್ ನೋಡಿ 55,999 ರೂಪಾಯಿ ಇದೆ. ಸೊ ಈಗ ಇದರ ಒಂದು ಪ್ರೈಸ್ ಬಂದು ನಿಮಗೆ ಆಫರ್ ಅಲ್ಲಿ ಸಿಗ್ತಾ ಇದೆ ಅಂತಂದ್ರೆ 43,999 ರೂಪಾಯಿ. ಅಂದ್ರೆ ನಿಮ್ಗೆ ಇಲ್ಲಿ ಫ್ಲಾಟ್ 21% ನಿಮ್ಗೆ ರಿಯಾಯಿತಿ ಸಿಗುತ್ತೆ. ಅದರ ಜೊತೆಗೆ EMI ಹೋಗ್ತೀರಾ ಅಂತಂದ್ರೆ ನೋ ಕಾಸ್ಟ್ EMI ಕೂಡ ಅವೈಲೇಬಲ್ ಇದೆ. ಸೊ ನಿಮ್ಗೆ ಇಲ್ಲಿ ತಿಂಗಳಿಗೆ ಬಂದು 1,547 ರೂಪಾಯಿ EMI ಶುರುವಾಗುತ್ತೆ. ಸೊ ಬ್ಯಾಂಕ್ ಆಫರ್ ಆಗಿರ್ಬೋದು, ಜೊತೆಗೆ ನೋ ಕಾಸ್ಟ್ EMI ಆಗಿರ್ಬೋದು. ಸೊ ಕ್ಯಾಶ್ ಬ್ಯಾಕ್ ಅಂತ ಬಂದಾಗ್ಲೂ ಕೂಡ ಅಪ್ ಟು 1,319 ರೂಪಾಯಿವರೆಗೂ ಸಿಗುವಂತ ಚಾನ್ಸಸ್ ಇದೆ. ಸೊ ಇದರ ಲುಕ್ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ಇದರ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ನೋಡೋದಾದ್ರೆ ಈ ಒಂದು ವಾಹನ ನಿಮ್ಗೆ ಒಂದು ಚಾರ್ಜ್ಗೆ 50 ರಿಂದ 60 ಕಿಲೋಮೀಟರ್ ವರೆಗೂ ರೇಂಜ್ ಅನ್ನ ಕೊಡುತ್ತೆ. ಜೊತೆಗೆ ಹಾಗೆ ಈಕೋ ಆಗಿರ್ಬೋದು, ಸ್ಪೋರ್ಟ್ ಹಾಗೆ ಹೈ ಅಂತ 3 ಇಂಟೆಲಿಜೆಂಟ್ ರೈಡಿಂಗ್ ಮೋಡ್ ಗಳು ಕೊಟ್ಟಿದ್ದಾರೆ. ಜೊತೆಗೆ ನಿಮ್ಮ ಅವಶ್ಯಕ ತಕ್ಕಂತೆ ರೈಡಿಂಗ್ ಅನುಭವವನ್ನ ಕೂಡ ಇದು ಕೊಡುತ್ತೆ. ಸೊ ವಾಟರ್ ಪ್ರೂಫ್ BLDC ಹೆವಿ ಡ್ಯೂಟಿ ಮೋಟಾರ್ ಇರೋದ್ರಿಂದ ಯಾವುದೇ ರಸ್ತೆಯಲ್ಲಿ ನಿಮ್ಗೆ ಸ್ಮೂತ್ ಆಗಿರ್ಬೋದು, ಸ್ಟೇಬಲ್ ಆಗಿರ್ಬೋದು, ಪವರ್ಫುಲ್ ರೈಡ್ ನಿಮ್ಗೆ ಆರಾಮಾಗಿ ಸಿಗುತ್ತೆ. ಜೊತೆಗೆ ಟಾಪ್ ಸ್ಪೀಡ್ ಬಂದು 25 ಕಿಲೋಮೀಟರ್ ಪರ್ ಅವರ್ ಇರುವಂತದ್ದು ಸ್ನೇಹಿತರೆ. ಇನ್ನು ಡಿಸೈನ್ ನೋಡಿದ್ರೆ ಮಾಡರ್ನ್ ಜೊತೆಗೆ ಸ್ಟೈಲಿಶ್ ಕೂಡ ಇದೆ. ಡಿಜಿಟಲ್ ಡ್ಯಾಶ್ ಬೋರ್ಡ್ ಡಿಸ್ಪ್ಲೇ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ನಿಮ್ಗೆ 10 ಇಂಚಿನ ಫ್ರಂಟ್ ಹಾಗೆ ರಿಯರ್ ಟ್ಯೂಬ್ಲೆಸ್ ಟೈರ್ ಗಳು ಕೂಡ ಇದೆ. ಡ್ಯುಯಲ್ ಡ್ರಮ್ ಬ್ರೇಕ್ ಆಗಿರ್ಬೋದು, 158 mm ಗ್ರೌಂಡ್ ಕ್ಲಿಯರೆನ್ಸ್ ನಿಂದ ರೈಡರ್ಗೆ ಹೆಚ್ಚು ಕಂಫರ್ಟ್ ಆಗಿರ್ಬೋದು. ಕಂಟ್ರೋಲ್ ನ ಕೂಡ ಇಲ್ಲಿ ನಿಮ್ಗೆ ಸೇಫ್ಟಿ ಕೂಡ ಸಿಗುವಂತದ್ದು. ಅಂಡ್ ಇನ್ನೊಂದು ಈ ಒಂದು ವೆಹಿಕಲ್ ನ ದೊಡ್ಡ ಬೆನಿಫಿಟ್ ಏನಂತಂದ್ರೆ ಫೈರ್ ಪ್ರೂಫ್ ಹಾಗೆ ವಾಟರ್ ಪ್ರೂಫ್ ಪ್ರೊಟೆಕ್ಷನ್ ಕೂಡ ಇದೆ. ಜೊತೆಗೆ IP67 ರೇಟಿಂಗ್ ಹೊಂದಿರುವಂತ ಫೈರ್ ಪ್ರೂಫ್ ಕೋಟಿಂಗ್ ನಿಂದ ಬ್ಯಾಟ್ರಿ ನೀರಾಗಿರ್ಬೋದು, ಧೂಳಿನಿಂದ ನಿಮ್ಗೆ ಸೇಫ್ ಆಗಿರುತ್ತೆ. ಮನೆಯೊಳಗಿರ್ಲಿ ಅಥವಾ ಹೊರಗಡೆ ಇರಲಿ ಸುಲಭವಾಗಿ ಚಾರ್ಜಿಂಗ್ ಕೂಡ ಮಾಡ್ಕೊಳ್ಬಹುದು. ಹಾಗೆ ಸೇಫ್ಟಿ ಹಾಗೆ ಸ್ಮಾರ್ಟ್ ಫೀಚರ್ಸ್ ವಿಚಾರಕ್ಕೆ ಬರೋದಾದ್ರೆ IC80 ಪ್ರಾಮಾಣಿತ ಸೇಫ್ಟಿ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ ಗಳನ್ನ ಹೊಂದಿದೆ. ಜೊತೆಗೆ ಆಂಟಿ ಥೆಫ್ಟ್ ಲಾಕ್ ಸಿಸ್ಟಮ್ ಆಗಿರ್ಬೋದು, DLR ಫ್ರಂಟ್ ಲ್ಯಾಂಪ್ ಆಗಿರ್ಬೋದು, ಪಾರ್ಕಿಂಗ್ ಮೋಡ್, ಹೀಗೆ ಸಾಕಷ್ಟು ಸ್ಮಾರ್ಟ್ ಫೀಚರ್ಸ್ ಗಳನ್ನ ಈ ಒಂದು ವೆಹಿಕಲ್ ಅಲ್ಲಿ ಕೊಟ್ಟಿರುವಂತದ್ದು. ಅಷ್ಟೇ ಅಲ್ಲ, ಬ್ಯಾಟರಿಯ ಒಂದು ಉತ್ತಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ವಾರಕ್ಕೊಮ್ಮೆ ಕನಿಷ್ಠ 1 ಬಾರಿ ಚಾರ್ಜ್ ಮಾಡಬೇಕು. ಜೊತೆಗೆ ಬ್ಯಾಟರಿ ರೆಡ್ ಇಂಡಿಕೇಟರ್ ಲೈನ್ ಗಿಂತ ಕೆಳಗೆ ಬೀಳುವ ಮೊದಲು ಚಾರ್ಜ್ ಮಾಡೋದು ಒಳ್ಳೇದು ಸ್ನೇಹಿತರೆ. ಸೊ ಎಷ್ಟು ಅವರ್ ನೀವು ಚಾರ್ಜ್ ಇಡಬೇಕು? ಸೊ 0 to 100% ಆಗಬೇಕು ಅಂತಂದ್ರೆ ಕೇವಲ 4 ಗಂಟೆಗಳಲ್ಲಿ ಕಂಪ್ಲೀಟ್ ಫುಲ್ ಚಾರ್ಜ್ ಆಗೋಗ್ಬಿಡತ್ತೆ. ಇನ್ನು ಇದರ ಒಂದು ಕಲರ್ ಬಗ್ಗೆ ನೋಡೋದಾದ್ರೆ ನಿಮ್ಗೆ ಯಾವ ಕಲರ್ ಅಲ್ಲಿ ಅವೈಲೇಬಲ್ ಇದೆ? ಸೊ ಒಂದು ಬಂದು ನಿಮ್ಗೆ ಯೆಲ್ಲೋ ಹಾಗೆ ಬ್ಲಾಕ್ ಕಲರ್ ಡ್ಯುಯಲ್ ಕಾಂಬಿನೇಷನ್ ಅಲ್ಲಿ ಅವೈಲೇಬಲ್ ಇದೆ. ಅಂಡ್ ಇನ್ನೊಂದು ಬಂದು ವೈಟ್ ವಿತ್ ಬ್ಲಾಕ್ ಕಾಂಬಿನೇಷನ್. ಸೊ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿರುವಂತ ಕಲರ್ ಬಂದು ನಿಮ್ಗೆ ಯೆಲ್ಲೋ ವಿತ್ ಬ್ಲಾಕ್ ಕಾಂಬಿನೇಷನ್ ಸ್ವಲ್ಪ ನಿಮ್ಗೆ ಜಾಸ್ತಿ ಡಿಮಾಂಡ್ ಅಲ್ಲಿ ಇರುವಂತದ್ದು. ಸೊ ಈ 2 ಕಲರ್ ಅವೈಲೇಬಲ್ ಇದೆ. ಸೊ ಒಟ್ಟಾರೆಯಾಗಿ ಈಗ ಅಮೆಝಾನ್ ನಲ್ಲಿ ನಡೀತಿರುವಂತ ಈ ಒಂದು ಆಫರ್ ಸೇಲ್ ಅಲ್ಲಿ ತೀರಾ ಕಡಿಮೆ EV ಸ್ಕೂಟರ್ ಅಂತ ನಾನು ಸರ್ಚ್ ಮಾಡಿದಾಗ ಬಂದಿರುವಂತದ್ದು ಈ 2. ಸೊ ಒಂದು ಬಂದು ಇವೋ ಎಕ್ಸ್ ಓಕೋ ಆಗಿರುತ್ತೆ. ಎರಡನೇದು ಬಂದು ನಿಮ್ಗೆ ಗ್ರೀನ್ ಉಡಾನ್ ಆಗಿರ್ಬೋದು ಅಥವಾ ರೆಡ್ ಉಡಾನ್ ಅಲ್ಲಿ ಬಂದಿರುವಂತದ್ದು. ಸೊ ಈ ಒಂದು 2 ವೆಹಿಕಲ್ ಬಂದು ನಿಮಗೆ ಫ್ಲಾಟ್ 20 to 43% ಆಫರ್ ಅಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಪ್ರತಿದಿನ 10 ರಿಂದ 15 ಕಿಲೋಮೀಟರ್ ಓಡಾಡುವಂತ, ಸ್ಥಳೀಯ ಮಾರ್ಕೆಟಿಗೆ ಹೋಗುವಂತ ಅಥವಾ ಮಕ್ಕಳನ್ನ ಶಾಲೆಗೆ ಬಿಡುವಂತ ಸಾಮಾನ್ಯ ವರ್ಗದ ಜನರಿಗೆ 1 ಲಕ್ಷ ರೂಪಾಯಿ ಕೊಟ್ಟು ಹೈ ಸ್ಪೀಡ್ EV ಖರೀದಿಸೋ ಬದಲು ಕೇವಲ ಒಂದು 29,000ಕ್ಕೆ ಸಿಗುವಂತ ಈ ಸ್ಕೂಟರ್ಗಳು ಖಂಡಿತವಾಗಿಯೂ ಕೂಡ ಸ್ಮಾರ್ಟ್ ಹಾಗೆ ಪೈಸಾ ವಸೂಲ್ ಆಯ್ಕೆಯಾಗಿರುತ್ತೆ. ಸೊ ಈ 2 ಗಾಡಿಯ ಆಪ್ಷನ್ ಅನ್ನ ನಿಮಗೆ ಕೊಟ್ಟಿದ್ದೀನಿ. ಸೊ ಯಾವ್ದು ಬೇಕೋ ಅದನ್ನ ನೀವು ಆಯ್ಕೆ ಮಾಡ್ಕೊಳ್ಬಹುದು. ಸೊ ನಾನು ಕಂಪ್ಲೀಟ್ ಆಗಿ ರಿಸರ್ಚ್ ಮಾಡಿ ಈಗ ನಾನು ಏನ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನೋ ಈಗ ಇರುವಂತ ಆಫರ್ ಇದು ಜಾಸ್ತಿ ಕೂಡ ಆಗ್ಬೋದು, ಕಮ್ಮಿ ಕೂಡ ಆಗ್ಬೋದು. ಸೊ ಚೆಕ್ ಮಾಡ್ಕೊಂಡು ಬೈ ಮಾಡಿ. ಸೊ ಈ ಒಂದು 2 ಸ್ಕೂಟರ್ ಅಲ್ಲಿ ನಿಮ್ಗೆ ಯಾವ ಸ್ಕೂಟಿ ಇಷ್ಟ ಆಯ್ತು? ನೀವು ಯಾವತ್ತಾದ್ರೂ EV ಸ್ಕೂಟರ್ ಅನ್ನ ಖರೀದಿ ಮಾಡಿದೀರಾ? ಸೊ ರೇಂಜ್ ಯಾವ್ದಿದೆ? ನೀವು ಯಾವ ಒಂದು ಮಾಡೆಲ್ ನ ಆಯ್ಕೆ ಮಾಡ್ಕೊಂಡಿದ್ದೀರಾ? ಯಾವ ಬ್ರ್ಯಾಂಡ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ? ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.